वही साकार बनने वाली आत्मा, ಅವರೇ ಸಾಕಾರ ಆಗುವಂತ ಆತ್ಮ, जिसमें निराकार प्रवेश करता है, ಯಾರಲ್ಲಿ ನಿರಾಕಾರ ಪ್ರವೇಶ ಮಾಡ್ತಾರೆ, वो कलयुग के आदि में या मध्य आदि में कहें, ಅವರು ಕಲಿಯುಗದ ಆದಿಯಲ್ಲಿ ಅಂತ ಹೇಳಿ ಅಥವಾ ಮಧ್ಯಾದಿ ಅಂತ ಹೇಳಿ, अंधश्रद्धा का खंडन करने के लिए बाबर के रूप में जन्म लेता है। ಅಂಧಶ್ರದ್ಧೆಯ ಖಂಡನೆಯನ್ನ ಮಾಡ್ಲಿಕ್ಕೋಸ್ಕರ ಬಾಬರ್ನ ರೂಪದಲ್ಲಿ ಜನ್ಮ ತಗೊಂತಾರೆ. कौन सी अंधश्रद्धा? ಯಾವುದಾಗಿದೆ ಅಂಧಶ್ರದ್ಧೆ? मूर्ति पूजा का खंडन करने के लिए। ಮೂರ್ತಿ ಪೂಜೆಯ ಖಂಡನೆ ಮಾಡ್ಲಿಕ್ಕೋಸ್ಕರ. द्वापर के बाद है कौन सा युग? कलयुग के आदि में कौन सी आत्मा हुई? ದ್ವಾಪರದ ನಂತರ ಯಾವ ಯುಗ ಬರುತ್ತೆ? ಕಲಿಯುಗ ಬರುತ್ತೆ. ಮತ್ತೆ ಕಲಿಯುಗದ ಆದಿಯಲ್ಲಿ ಯಾವ ಆತ್ಮ ಆಗಿದ್ರು? जिसने विदेशियों को बार बार नाक रगड़वाई। ಅವರು ವಿದೇಶಿಯರಿಗೆ ಪದೇ ಪದೇ ಮೂಗನ್ನು ಉಜ್ಜಿಸಿದ್ರು. हाँ, ಯಾರು ಅಂದ್ರು? ಪೃಥ್ವಿರಾಜ್ ಚೌಹಾನ್ ಅಂತ. पृथ्वीराज चौहान हुआ, ಅದಕ್ಕೆ ಹೇಳ್ತಿದ್ರೆ ಹಾ, ಪೃಥ್ವಿರಾಜ್ ಚೌಹಾನ್ ಆಗಿದ್ದ. जिसने अच्छी तरह से नाक रगड़वाई ಅವರು ತುಂಬಾ ಒಳ್ಳೆ ರೀತಿಯಿಂದ ಮೂಗನ್ನು ಉಜ್ಜಿಸಿದ್ರು. और माफी मंगवा दी। ಮತ್ತೆ ಕ್ಷಮೆಯನ್ನು ಕೇಳ್ಬಿಟ್ರು. लेकिन वो ऐसे बेवफा होते हैं, ಆದರೆ ಅವರು ವಿದೇಶಿಗಳು ಆ ಥರ ಬೇವಫಾ ಆಗಿರ್ತಾರೆ. ಅಂದರೆ ಪ್ರಾಮಾಣಿಕತೆಯಿಂದ ನಡೆಯೋದು ಅವರಲ್ಲಿ ಇರೋದಿಲ್ಲ. क्या कहते हैं विदेशी विधर्मी? ವಿದೇಶಿ ವಿಧರ್ಮಿಗಳು वो कहते हैं देखो कितना बेवकूफ है, हम बार बार हमको छोड़ देता ಆ है। ವಿದೇಶಿ ವಿಧರ್ಮಿಗಳು ಏನಂತ ಹೇಳ್ತಾರೆ, ನೋಡಿ ಇವರೆಷ್ಟು ಮೂರ್ಖರಾಗಿದ್ದಾರೆ, ನಾವು ಪದೇ ಪದೇ ಬಿಟ್ಬಿಡ್ತಾನೆ. ये बेवकूफी है ना, ಸೊ ಇದು ಮೂರ್ಖತೆ ಆಗಿದೆ ಅಲ್ವಾ? वो बेवकूफी समझते हैं। ಸೊ ಅದಕ್ಕೆ ಅವ್ರು ಇವ್ರು ಮೂರ್ಖರಾಗಿದ್ದಾರೆ ಅಂತ ತಿಳ್ಕೊಂತಾರೆ. क्षमा तो बड़ा गुण माना जाता है, तो ये उनका धर्म नहीं है ना, ಇದು ಅವ್ರ ಧರ್ಮ ಆಗಿಲ್ಲ ಅಲ್ವಾ? कि क्षमा बड़न को चाहिए, छोटन को अपराध। ದೊಡ್ಡವ್ರಿಗೆ ಯಾವಾಗಲೂ ಕ್ಷಮಿಸಬೇಕಾಗಿದೆ, ಅವ್ರ ಚಿಕ್ಕವ್ರ ಕರ್ತವ್ಯ ಆಗಿದೆ ಅಪರಾಧ ಮಾಡೋದು. छोटे होंगे तो किस बात पर छोटे हुए? ಮತ್ತೆ ಚಿಕ್ಕವರಾಗಿದ್ದಾರೆ ಅಂದ್ರೆ ಅವ್ರು ಯಾವ ಮಾತಿನಲ್ಲಿ ಚಿಕ್ಕವರಾಗಿರ್ತಾರೆ? श्रीमत को नहीं माना तो छोटे बन गए, ಶ್ರೀಮತವನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಚಿಕ್ಕವರಾಗೋಗ್ತಾರೆ. और जिन्होंने भगवान की श्रीमत को माना ಮತ್ತೆ ಯಾರು ಭಗವಂತನ ಶ್ರೀಮತವನ್ನ ಒಪ್ಕೊಂತಾರೆ वो बड़े बन गए। ಅವ್ರು ದೊಡ್ಡವರಾಗೋಗ್ತಾರೆ. कहते हैं देहम वा पातयामि, ಹೇಳ್ತಾರೆ ದೇಹಂ ವಾ ಪಾತ್ಯಾಮಿ, कार्यम वा साधयामि। ಕಾರ್ಯಂ ವಾ ಸಾಧಯಾಮಿ. देह भले छूट जाए लेकिन काम पूरा करके छोड़ेंगे। ಅಂದ್ರೆ ಭಲೆ ದೇಹ ಹೊರಟೋಗ್ಬಿಡ್ಲಿ ಆದ್ರೂ ಸಹ ಕಾರ್ಯವನ್ನ ಪೂರ್ತಿ ಮಾಡೇ ಬಿಡ್ತಾರೆ. प्रेत बन के भी छोड़ेंगे। ಭಲೆ ಭೂತ ಪ್ರೇತರಾಗ್ಬಿಟ್ಟೆ ಮಾಡ್ಲಿ ಆದ್ರೂ ಮಾಡ್ತಾರೆ. तो अच्छी बात है खराब बात है? ಮತ್ತೆ ಇದು ಒಳ್ಳೆ ಮಾತಾಗಿದೆನಾ ಕೆಟ್ಟ ಮಾತಾಗಿದೆನಾ? है? अरे ये लक्ष्य और अच्छा है या खराब है? ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಈ ಲಕ್ಷ್ಯ ಏನಿದೆ ಇದು ಒಳ್ಳೆಯದಾಗಿದೆನಾ ಅಥವಾ ಕೆಟ್ಟದಾಗಿದೆನಾ? खराब है। ಯಾರು ಅಂದ್ರು ಕೆಟ್ಟದಾಗಿದೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾಕೆ ಕೆಟ್ಟದಾಗಿದೆ? अरे कोई आदमी ये पक्का निश्चय कर ले, बल मेरा रणभूमि में युद्ध भूमि में मेरे शरीर छूट जाए। ಅಂದ್ರೆ ಯಾರಾದ್ರೂ ವ್ಯಕ್ತಿ ಈ ನಿಶ್ಚಯ ಮಾಡ್ಕೊಂಡ್ಬಿಟ್ರೆ ಭಲೆ ರಣಭೂಮಿಯಲ್ಲಿ ಯುದ್ಧ ಭೂಮಿಯಲ್ಲಿ ನನ್ನ ಶರೀರನೇ ಹೊರಟೋಗ್ಬಿಡ್ಲಿ, लेकिन फिर भी मैं अपने शत्रु राजा को मार के छोड़ूंगा। ಆದ್ರೂ ಸಹ ನಾನು ನನ್ನ ಶತ್ರು ಯಾರಾಗಿರ್ತಾರೆ ರಾಜರು ಅವನು ಸಾಯ್ತೀನಿ ಅಂತ. पृथ्वीराज ने क्या किया? ಪೃಥ್ವಿರಾಜನು ಸಹ ಏನ್ ಮಾಡ್ದ? पृथ्वीराज के लिए भी ये गायन है। ಪೃಥ್ವಿರಾಜನಿಗೋಸ್ಕರನು ಸಹ ಇದು ಗಾಯನೇ ಇದೆ. ಏನಂತ? कि मोहम्मद गोरी ने उसकी आंखें फोड़ दी। ಮೊಹಮ್ಮದ್ ಗೋರಿ ಅವ್ರ ಕಣ್ಣುಗಳನ್ನ ಕಿತ್ತಾಕೊಂಡ್ಬಿಟ್ಟ. फिर भी मरते मरते क्या करके गया? ಆದ್ರೂ ಸಹ ಅವ್ನು ಸಾಯ್ತಾ ಸಾಯ್ತಾ ಏನ್ ಮಾಡ್ಬಿಟ್ಟೋದ? है? क्या करके गया? ಏನ್ ಮಾಡ್ಬಿಟ್ಟೋದ್ರು? वो शत्रु को मोहम्मद गोरी को मार के तब मरा। ಯಾರು ಅವ್ರ ಶತ್ರು ಆಗಿದ್ರು ಮೊಹಮ್ಮದ್ ಗೋರಿ ಅವ್ರನ್ನ ಸಾಯಿಸ್ಬಿಟ್ಟೆ ಅವ್ನು ಸತ್ತ. उनको प्रैक्टिस थी आवाज भेदी बाण मारने की।
ಅವರಿಗೆ ಪ್ರಾಕ್ಟೀಸ್ ಇತ್ತು ಶಬ್ದವೇದಿ ಬಾಣವನ್ನು ಹೊಡೆಯೋದಕ್ಕೆ. क्या बिना देखे शिकार को देखा नहीं, ಅಂದರೆ ನೋಡಲಿಲ್ಲದೆ ಬಾಣವನ್ನು ಹೊಡೆಯೋದು. ಅವರು ತಮ್ಮ ಬೇಟೆಯನ್ನು ನೋಡಲಿಲ್ಲ. लेकिन आवाज आई कहीं से, पीछे से आई, दाएं से आई, बाएं से आई, ಆದರೆ ಧ್ವನಿ ಬಂತು ಎಲ್ಲಿಂದನೋ, ಹಿಂದಿಂದ ಮುಂದಿಂದ ಅಥವಾ ಎಡಗಡೆಯಿಂದ ಬಲಗಡೆಯಿಂದ. ಆ ಧ್ವನಿಯನ್ನು ನೋಡಿಬಿಟ್ಟು ಅವರು ಬಾಣವನ್ನು ಹೊಡೆದ್ರು. देखा नहीं और आवाज के आधार पर बाण मार दिया. ಅಂದರೆ ಧ್ವನಿಯ ಆಧಾರದ ಮೇಲೆ ಅವ್ರು ಬಾಣವನ್ನು ಹೊಡಿತಾರೆ, ನೋಡಲಿಲ್ಲ. एक्यूरेट उसी जगह पर जाके लगा जहाँ से आवाज आई. ಅಕ್ಯುರೇಟ್ ಅದೇ ಸ್ಥಾನಕ್ಕೆ ಹೋಗಿ ಗುರಿ ತಲುಪ್ತು ಎಲ್ಲಿಂದ ಧ್ವನಿ ಬಂದಿತ್ತು. तो देखने की बात है क्या, इन आंखों से. ಮತ್ತೆ ಈ ಕಣ್ಣುಗಳಿಂದ ನೋಡುವಂತ ಮಾತಾಗಿದೆನಾ? हैं? तो ऐसे ही मोहम्मद गौरी को इशारा मिला उसे. ಅದೇ ತರ ಮೊಹಮ್ಮದ್ ಗೋರಿಗೂ ಸಹ ಒಂದು ಸೂಚನೆ ಸಿಕ್ತು. 4 बांस 24 गज अंगुल अष्ट प्रमाण, ताऊ पर सुल्तान है मत चूके चौहान. 4 अंगुल 24 गज अंगुल अष्ट प्रमाण ताऊ पर सुल्तान है मत चुके चौहान. ಅಂದರೆ ಇದು ಒಂದು ಕವಿತೆ ಥರ ಇದೆ ಹಿಂದಿಯಲ್ಲಿ. ಇದರ ಅರ್ಥ ಈ ಥರ ಇದೆ ಅಂದರೆ ಇವನು ಪೃಥ್ವಿರಾಜ್ ಚೌಹಾನ್ಗೆ ಹೇಳ್ತಾರೆ ಅವನು ಸುಲ್ತಾನ್ ಯಾರಿದ್ದಾನೆ, ರಾಜ ಮೊಹಮ್ಮದ್ ಗೌರಿ, ಅವನು ಎಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಆ ಸ್ಥಾನದ ಬಗ್ಗೆ ಹೇಳಲಾಗುತ್ತೆ ಅದರಲ್ಲಿ. 4 बांस ऊपर ಅಂದರೆ 4 ಬಾಂಸ್ ऊपर ಅಂದರೆ 4 ಬಿದಿರಿನಷ್ಟು ಮೇಲೆ ಇರುತ್ತೆ. और 24 गज ಮತ್ತು 24 ಗಜ್. 24 ಗಜ್ ಅಂದರೆ 3 ಅಳತೆ ಒಂದು ಅಳತೆ ಹೇಳ್ತಾ ಇದ್ದಾರೆ ಬಾಬಾ. और 8 अंगुल ऊपर ಮತ್ತು 8 ಬೆರಳಿನಷ್ಟು ಮೇಲೆ. पृथ्वीराज को इशारा दे दिया ಪೃಥ್ವಿರಾಜನ್ಗೆ ಸೂಚನೆಯನ್ನು ಕೊಟ್ಟರು कविता करके. ಒಂದು ಕವಿತೆ ರೂಪದಲ್ಲಿ ಸೂಚನೆಯನ್ನು ಕೊಟ್ಟರು. क्योंकि मोहम्मद गौरी तो हिंदी इतनी जानता नहीं था, ಏಕೆಂದರೆ ಮೊಹಮ್ಮದ್ ಗೌರಿಗಂತೂ ಹಿಂದಿ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. तो कविता बोल दी ಅದಕ್ಕೆ ಅವರು ಕವಿತೆ ರೂಪದಲ್ಲಿ ಹೇಳಿಬಿಟ್ರು. और इशारा दे दिया इतनी ऊंचाई पर बैठा हुआ है. ಅವರು ಸೂಚನೆಯನ್ನು ಕೊಟ್ಬಿಟ್ರು ಇಷ್ಟು ಮೇಲೆ ಕುತ್ಕೊಂಡಿದ್ದಾನೆ ಅವನು ಅಂತ. अभी चूकने की बात नहीं है, उधर ही उन्होंने निशाना बांध दिया. ಇವಾಗ ತಪ್ಪಿಸ್ಕೊಳೋ ಮಾತಲ್ಲ ಅಂತ ಅಂದ್ಬಿಟ್ರು. ಆವಾಗ ಅವನು ತಕ್ಷಣ ಅಲ್ಲೇ ಗುರಿಯನ್ನು ಇಟ್ಬಿಟ್ಟ. महाराणा प्रताप है ना, हाँ. वो किनका पार्ट है? ಯಾರೋ ಕೇಳ್ತಾ ಇದ್ದಾರೆ ಮಹಾರಾಣಾ ಪ್ರತಾಪ್ ಏನಿದೆ ಅದು ಯಾರ ಪಾತ್ರ ಆಗಿದೆ ಅಂತ. इसका पार्ट है भाई, क्योंकि बाबा ने तो मुरली और अव्यक्तवाणी में बता दिया. ಯಾಕೆಂದ್ರೆ ಬಾಬಾ ಅಂತೂ ಮುರಳಿಗಳಲ್ಲಿ ಮತ್ತೆ ಅವ್ಯಕ್ತವಾಣಿಗಳಲ್ಲಿ ಹೇಳ್ಬಿಟ್ಟಿದ್ದಾರೆ. मैं किसी के पार्ट को बोर्ड या कागज पर लिख कर नहीं बताऊंगा. ನಾನಂತೂ ಯಾರದೇ ಪಾತ್ರವನ್ನ ಬೋರ್ಡಲ್ಲಿ ಅಥವಾ ಪೇಪರಲ್ಲಿ ಬರೆದ್ಬಿಟ್ಟು ಹೇಳೋದಿಲ್ಲ. और ये माता तो पूछ रही है बताओ. ಮತ್ತೆ ಈ ಮಾತಾಜಿ ಅಂತೂ ಕೇಳ್ತಾ ಇದ್ದಾರೆ ಹೇಳಿ ಅಂತ. तो बताया जाए या नहीं बताया जाए? ಮತ್ತೆ ಹೇಳ್ಬೇಕಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. है? अरे महाराणा प्रताप जिंदगी में कभी हार खाई? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಮಹಾರಾಣಾ ಪ್ರತಾಪ್ ಯಾರಿದ್ರು ಅವ್ರು ತಮ್ಮ ಜೀವನದಲ್ಲಿ ಯಾವತ್ತಾದ್ರೂ ಸೋತಿದಾರ? खाई? ಯಾವತ್ತಾದ್ರೂ ಸೋತಿದಾರಾ? ಇಲ್ಲ. नहीं खाई. अकबर जैसे सम्राट से हार मानी? ಅಕ್ಬರನ್ ತರ ಸಮ್ರಾಟನಿಂದ ಅವನು ಯಾವತ್ತಾದ್ರೂ ಸೋತಿದ್ನಾ? कितने आक्रमण के ऊपर आक्रमण हुए? ಅವ್ರ ಮೇಲೆ ಎಷ್ಟೋ ಆಕ್ರಮಣದ ಮೇಲೆ ಆಕ್ರಮಣಗಳಾಯ್ತು. हार मानी? ಯಾವತ್ತಾದ್ರೂ ಅವ್ರು ಸೋತ್ರ? नहीं मानी. ಇಲ್ಲ. और महाराणा प्रताप की महिमा भारत के वीरों के बीच में होती है. ಮತ್ತೆ ಮಹಾರಾಣಾ ಪ್ರತಾಪ್ ಯಾರಿದ್ದಾರೆ ಅವ್ರ ಮಹಿಮೆ ಭಾರತದಲ್ಲಿ ಯಾರು ವೀರರಿದ್ದಾರೆ ಅವ್ರ ಮಧ್ಯದಲ್ಲಿ ಆಗುತ್ತಾ? या साधारण मनुष्यों के बीच होती है? ಅಥವಾ ಸಾಧಾರಣ ಮನುಷ್ಯರ ಮಧ್ಯದಲ್ಲಿ ಆಗುತ್ತಾ? भारत में जितनी वीरता दिखाई गई है ಭಾರತದಲ್ಲಿ ಎಷ್ಟು ವೀರತೆಯನ್ನು ತೋರಿಸಲಾಗಿದೆ उतने वीरता और किसी देश के वासियों में नहीं दिखाई गई है. ಅಷ್ಟು ವೀರತೆಯನ್ನು ಬೇರೆ ಯಾವುದೇ ದೇಶದ ವಾಸಿಗಳಲ್ಲಿ ತೋರಿಸಲಿಲ್ಲ.
जैनियों में लास्ट सो फर्स्ट ಜೈನಿಗಳಲ್ಲಿ ಲಾಸ್ಟ್ सो ಫಸ್ಟ್ ಯಾರಿದ್ರು? और फर्स्ट सो फास्ट पार्ट बजाने वाला ಮತ್ತೆ ಫಸ್ಟ್ सो ಫಾಸ್ಟ್ ಪಾತ್ರವನ್ನ ಮಾಡುವಂತವರು भगवान